ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಗನ್ಮ್ಯಾನ್ಗಳಿಂದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಸಿಐಡಿ ಅಧಿಕಾರಿಗಳು. ಬಂಧಿತರು ಮೂವರು ಖಾಸಗಿ ಗನ್ಮ್ಯಾನ್ಗಳಂತ ಮಾಹಿತಿ ಇತ್ತು. ಸೊ ಅವರಿಂದ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವತ್ತಿಗೆ ಏನಾಯ್ತು, ಪರಿಸ್ಥಿತಿ ಹೇಗಿತ್ತು, ನೀವು ಫೈರಿಂಗ್ ಮಾಡಿದ್ರ, ಯಾವ ಕ್ಷಣದಲ್ಲಿ ಫೈರಿಂಗ್ ಆಯ್ತು, ಇದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆ ವಿಡಿಯೋಸ್ಗಳೆಲ್ಲ ವೈರಲ್ ಆಗಿತ್ತು, ನೀವು ಕೂಡ ನೋಡಿರಬಹುದು. ಸೊ ಗನ್ಮ್ಯಾನ್ಗಳು ಅಲ್ಲೇ ಇದ್ರು, ಕಂಪ್ಲೀಟ್ ಆದ ಡೀಟೇಲ್ಸ್ ಅವ್ರಿಗಂತೂ ಗೊತ್ತಿರತ್ತೆ. ಈ ಫೈರಿಂಗ್ ಮಾಡಿದ ಸನ್ನಿವೇಶದ ಹಿನ್ನೆಲೆ ಅಂದ್ರೆ ಎಂತ ಸಂದರ್ಭ ಅದು, ಎಷ್ಟು ಮಂದಿ ಇದ್ರು, ಯಾಕೆ ಫೈರಿಂಗ್ ಮಾಡ್ಬೇಕಾಯ್ತು, ಫೈರಿಂಗ್ ಮಾಡುವಂತ ಪರಿಸ್ಥಿತಿ ಅಲ್ಲಿ ಏನಿತ್ತು, ಯಾರ್ಯಾರಿದ್ರು, ಯಾರಾದ್ರೂ ಪ್ರಚೋದನೆ ಮಾಡಿದ್ರ, ಪ್ರಚೋದನಕಾರಿಯಾಗಿ ಮಾತನಾಡಿದ್ರ, ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಬಂಧಿತರಿಂದ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ರಾಜಶೇಖರನ್ನ ಗುರಿಯಾಗಿಸಿ ಫೈರಿಂಗ್ ನಡೆಸಿಲ್ಲ ಅಂತ ಆರೋಪಿಗಳು ಹೇಳ್ತಾ ಇದ್ದಾರಂತೆ. ಮತ್ತೆ ಇನ್ಯಾರನ್ನ ಗುರಿಯಾಗಿಸಿ ಮಾಡಿದ್ರು, ಇದು ಇಂಪಾರ್ಟೆಂಟ್ ಆಗತ್ತಲ್ವಾ. ಗನ್ ಲೈಸೆನ್ಸ್ ಕುರಿತು ಜಮ್ಮು ಕಾಶ್ಮೀರಕ್ಕೆ ವರದಿಯನ್ನ ಕಳಿಸಿರುವಂತಹ ಸಿಐಡಿ ಘಟನಾ ಸ್ಥಳದಲ್ಲಿ ಸಿಕ್ಕ ಗುಂಡುಗಳ ಕುರಿತು ತನಿಖೆಯನ್ನ ಮಾಡಲಾಗ್ತಾ ಇದೆ. ಗನ್ಮ್ಯಾನ್ಗಳ ಹೇಳಿಕೆಯನ್ನ ಆಧರಿಸಿ ಮತ್ತಷ್ಟು ಜನ ವಿಚಾರಣೆಗೆ ಒಳಪಡಿಸ್ತಾ ಇರೋದು. ಪ್ರಕರಣದ ಮೂಲ ಜಾಡನ್ನ ಹಿಡಿದು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು ಸಿಐಡಿ. ನೋಡಿ, ಇವ್ರು ಹೇಳ್ತಾರಂತೆ, ನಾವು ಆತನನ್ನ ಗುರಿಯಾಗಿಸ್ಕೊಂಡು ಫೈರಿಂಗ್ ಮಾಡಿಲ್ಲ, ಮತ್ತಾರನ್ನ ಗುರಿಯಾಗಿಸ್ಕೊಂಡು ಮಾಡಿದ್ದು, ಯಾವ ಉದ್ದೇಶ ಇತ್ತು? ಈಗ ಯಾವುದೋ ಒಂದು ಫೈರಿಂಗ್ ಆಗಬೇಕು ಅಥವಾ ಹೊಡೆದಾಟ ಆಗಬೇಕು, ಹೊಡಿಬೇಕು, ಮಾತಾಡಬೇಕು ಅಂತ ಅಂದ್ರೆ ಆಕ್ಷನ್ ಇರಬೇಕಲ್ವಾ, ಅದಕ್ಕೆ ರಿಯಾಕ್ಷನ್ ಇರುತ್ತೆ ಅಂತ ಅಲ್ವಾ. ಹಾಗಿದ್ರೆ ಇವರು ಯಾಕೆ ಫೈರಿಂಗ್ ಮಾಡಿದ್ರು? ಸುಮ್ಮನೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಆತನನ್ನು ಗುರಿಯಾಗಿಸ್ಕೊಂಡು ಮಾಡಿಲ್ಲ ಅಂದ್ರೆ ಇನ್ಯಾರನ್ನು ಗುರಿಯಾಗಿಸ್ಕೊಂಡು ಮಾಡಿದ್ರು? ಇದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಈ ಘಟನೆಯಲ್ಲಿ ಮೊದಲ ವಿಡಿಯೋ ವೈರಲ್ ಆದಾಗ್ಲೇನೆ ಖಾಸಗಿ ಗನ್ಮ್ಯಾನ್ಗಳ ಕೃತ್ಯ ಇದಿರಬಹುದು ಅನ್ನುವಂಥದ್ದನ್ನ ಮೊದಲಿಗೆ ಊಹಿಸಲಾಗಿತ್ತು. ಮತ್ತೆ ಪೊಲೀಸರು ಹೇಳ್ಬಿಟ್ರು, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ, ನಮ್ಮ ಯಾವುದೇ ಸಿಬ್ಬಂದಿಯಿಂದ ಫೈರಿಂಗ್ ಆಗಿಲ್ಲ, ಇದು ನಾವು ಬಳಕೆ ಮಾಡ್ತಾ ಇರುವಂತ ಗನ್ಗಳು ಅಲ್ವೇ ಅಲ್ಲ ಅಂತ ತಿಳಿಸಿದ್ರು. ಅದ್ರ ಜೊತೆಗೆ ಒಂದಷ್ಟು ವಿಡಿಯೋಗಳು ಸಿಕ್ಕಿತ್ತು ಫೈರಿಂಗ್ ಮಾಡ್ತಾ ಇರೋದು, ನೀವು ಗಮನಿಸ್ತಾ ಇದ್ದೀರಾ ಈಗ ಕೂಡ ದೃಶ್ಯದಲ್ಲಿ. ಹಾಗಿದ್ರೆ ಇವ್ರು ಯಾರನ್ನು ಗುರಿಯಾಗಿಸ್ಕೊಂಡು ಮಾಡಿದ್ರು? ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಜನಾರ್ದನ ರೆಡ್ಡಿ ಅವರು ಒಂದು ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ನನ್ನ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು, ನನ್ನ ಹತ್ಯೆಗೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದೊಂದು ಗಂಭೀರ ಆರೋಪ ಅವ್ರು ಮಾಡಿರೋದು. ನಂಗೆ ಭದ್ರತೆ ಬೇಕು, ಜೆಡ್ ಸೆಕ್ಯೂರಿಟಿ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅವರು. ಹಾಗಿದ್ರೆ ಆ ಥರದೊಂದು ಷಡ್ಯಂತ್ರ ಆಗಿತ್ತಾ, ಆ ಥರದೊಂದು ಪ್ಲಾನ್ ಮಾಡಲಾಗಿತ್ತಾ? ಇವ್ರುಗಳಿಗೆ ಯಾರಾದರೂ ಹೇಳಿದ್ರ ಈ ಥರ ಪರಿಸ್ಥಿತಿ ಕೈ ಮೀರೋ ಥರದ್ದು ಬರುತ್ತೆ, ಅವಾಗ ಫೈರಿಂಗ್ ಮಾಡಿಬಿಡಿ, ಆ ಕಡೆಗೆ ಮಾಡಿ, ಈ ಕಡೆಗೆ ಮಾಡಿ, ಇವ್ರನ್ನ ಗುರಿ ಆಗಿಸ್ಕೊಂಡು ಮಾಡಿ, ಅವ್ರನ್ನ ಗುರಿ ಆಗಿಸ್ಕೊಂಡು ಮಾಡಿ, ಸುಮ್ಮನೆ ಫೈರಿಂಗ್ ಮಾಡಲ್ವಲ್ಲ. ನೀವು ನೋಡಿ, ಸಾಮಾನ್ಯವಾಗಿ ಎಲ್ಲ ರಾಜಕಾರಣಿಗಳಿಗೂ ಎಲ್ಲ ಸೆಲೆಬ್ರಿಟಿಗಳಿಗೂ ಗನ್ಮ್ಯಾನ್ ಅನ್ನೋರು ಇದ್ದೇ ಇರ್ತಾರೆ. ಹಂಗಂತ ಹಿಂಗೆ ನೂಕುನುಗ್ಗಲು ಉಂಟಾಗಿತ್ತು ಅಂತ ಇದ್ದ ತಕ್ಷಣ ಎಲ್ಲರನ್ನು ತೆಗೆದ್ಬಿಟ್ಟು ಫೈರ್ ಮಾಡಲ್ಲ. ಸೊ ಇಲ್ಲಿ ಇವರು ಫೈರಿಂಗ್ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಇವರಿಗೆ ಮುಂಚಿತವಾಗಿ ಯಾರಾದ್ರೂ ಪ್ರಭಾವ ಬೀರಿದ್ರ, ಒತ್ತಡ ಹೇರಿದ್ರ, ಈ ಥರದ ಪರಿಸ್ಥಿತಿ ಬಂದ ಫೈರಿಂಗ್ ಮಾಡಿ ಅಂತ ಹೇಳಿದ್ರ, ಇದು ಇಂಪಾರ್ಟೆಂಟ್. ಈ ಪ್ರಕರಣದಲ್ಲಿ ಆರೋಪವೂ ಇದೆ, ಪ್ರತ್ಯಾರೋಪವೂ ಇದೆ. ಬಿಜೆಪಿಯವ್ರ ಮೇಲೆ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಬಿಜೆಪಿಯವ್ರ ಮೇಲೆ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹೊರತುಪಡಿಸಿ ಒಂದು ಅಮಾಯಕ ಜೀವ ಬಲಿ ಆಗಿದೆ. ಆ ಜೀವಕ್ಕೆ, ಆ ಸಾವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಯಾರು ಶೂಟ್ ಮಾಡಿದ್ರೋ ಅವರಿಗೆ ಶಿಕ್ಷೆ ಆಗಬೇಕು.